ಹುಬ್ಬಳ್ಳಿಯ ದೇಗುಲದಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಬ್ಬ ಮಾಲಾಧಾರಿ ಸಾವನ್ನಪ್ಪಿದ್ದಾರೆ. ಮೃತರ ಸಂಖ್ಯೆ 5ಕ್ಕೆ ಏರಿಕೆ ಆಗಿದೆ. ಹೌದು, ಶಂಕರ್ ಚೌಹಾಣ್ 30 ವರ್ಷ ಮೃತ ಮಾಲಾಧಾರಿ ಅಂತ ಗುರುತಿಸಲಾಗಿದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಉಳಿದ 4 ಮಂದಿಗೆ ಮುಂದುವರೆದಿದೆ ಚಿಕಿತ್ಸೆ. ಡಿಸೆಂಬರ್ 22ನೇ ತಾರೀಕು ಸಿಲಿಂಡರ್ ಸ್ಫೋಟಗೊಂಡು ಬರೋಬ್ಬರಿ 9 ಮಂದಿ ಗಾಯಗೊಂಡಿದ್ದು. ಆ 9 ಮಂದಿಯಲ್ಲಿ 5 ಮೃತಪಟ್ಟರೆ ಇನ್ನು 4 ಮುಂದುವರೆದಿದೆ ಚಿಕಿತ್ಸೆ. ಗಮನಿಸ್ತಾ ಇದ್ದೀರಾ, ಗ್ಯಾಸ್ ಸಿಲಿಂಡರ್ ಸ್ಫೋಟದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ 9 ಜನ ಅಯ್ಯಪ್ಪ ಮಾಲಾಧಾರಿಗಳಲ್ಲಿ 5 ಸಾವನ್ನಪ್ಪಿದ್ದಾರೆ. ಉಳಿದ 4 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ ಇವತ್ತು ಮತ್ತೋರ್ವ ಅಯ್ಯಪ್ಪ ಮಾಲಾಧಾರಿ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಹುಬ್ಬಳ್ಳಿಯ ಉಣಕಲ್ ನಿವಾಸಿ ಶಂಕರ್ ಚೌಹಾಣ್ 29 ವರ್ಷ ಮೃತ ದುರ್ದೈವಿ ಅಂತ ಗುರುತಿಸಲಾಗಿದ್ದು, ಬಾಲ್ಯದಲ್ಲೇ ತಂದೆ ತಾಯಿಯನ್ನ ಕಳ್ಕೊಂಡು ದೊಡ್ಡಮ್ಮನ ಮನೆಯಲ್ಲಿ ಬೆಳೆದಿದ್ದ ಇವರು ಅಯ್ಯಪ್ಪನ ವ್ರತ ಮಾಡೋದಕ್ಕೆ ಮೊದಲ ಬಾರಿಗೆ ಮಾಲೆಯನ್ನ ಹಾಕಿದ್ರು. ಗ್ಯಾಸ್ ಸಿಲಿಂಡರ್ ಸ್ಫೋಟದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದಂತಹ ಇವರು ಚಿಕಿತ್ಸೆಗೆ ಸ್ಪಂದಿಸದೆ ಮಧ್ಯರಾತ್ರಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಕಳೆದ 7 ದಿನಗಳಿಂದ ಕೆಎಂಸಿಆರ್ ಐನಲ್ಲಿ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಗಾಯಗೊಂಡಂತ 9 ಜನರಲ್ಲಿ ಸದ್ಯಕ್ಕೆ 5 ಮೃತಪಟ್ಟಿದ್ದಾರೆ. ಇನ್ನುಳಿದ 4 ಚಿಕಿತ್ಸೆ ಮುಂದುವರೆದಿದ್ದು, ಅವರಲ್ಲಿ 3 ಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಓರ್ವರಲ್ಲಿ ಚೇತರಿಕೆ ಮಾತ್ರ ಕಂಡು ಬಂದಿದೆ. ಸೊ ಪ್ರಕರಣದ ಹಿನ್ನೆಲೆ ಬಹಳ ಗಂಭೀರವಾಗಿದೆ ಅಂತಾನೆ ಹೇಳ್ಬೋದು. ಖಾಸಗಿ ಬಸ್ ಹಾಗೆ ಕಾರಿನ ನಡುವೆ ಡಿಕ್ಕಿಯಾಗಿದೆ. ಖಾಸಗಿ ಬಸ್ ಹಾಗೆ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿರುವಂತದ್ದು. ಭೀಕರ ಅಪಘಾತಕ್ಕೆ ಸ್ಥಳದಲ್ಲೇ 2 ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗ ಸಾಗರ ತಾಲೂಕಿನ ಆನಂದಪುರದಲ್ಲಿ ಘಟನೆ ನಡೆದಿರೋದು ನೋಡಿ. ದೊಡ್ಡಬಳ್ಳಾಪುರ ಮೂಲದ ಅಕ್ಷಯ್ 22 ವರ್ಷ, ಶರಣ್ 28 ವರ್ಷದ ಮೃತ ದುರ್ದೈವಿಗಳು ಅಂತ ಗುರುತಿಸಲಾಗಿದೆ. ಮೃತರು ಕಾರ್ನಲ್ಲಿ ಪ್ರವಾಸಕ್ಕೆ ಅಂತ ಬಂದಿರ್ತಾರೆ. ಕಾರು ಸಾಗರದಿಂದ ಶಿವಮೊಗ್ಗ ಕಡೆಗೆ ತೆರಳ್ತಾ ಇರುತ್ತೆ. ಬಸ್ ಇನ್ನೇನು ಶಿವಮೊಗ್ಗದಿಂದ ಸಾಗರ ಕಡೆಗೆ ತೆರಳಬೇಕಾಗಿತ್ತು. ಸೊ ಅಷ್ಟರಲ್ಲಿ ಈ ಅನಾಹುತ ಸಂಭವಿಸಿದೆ. ಸ್ಥಳಕ್ಕೆ ಈಗಾಗಲೇ ಆನಂದಪುರ ಠಾಣಾ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ. ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾದಂತ ಘಟನೆ ಸಂಭವಿಸಿದೆ ಅಂತ. ಭೀಕರ ಅಪಘಾತಕ್ಕೆ ಸ್ಥಳದಲ್ಲೇ 2 ದಾರುಣವಾಗಿ ಸಾವನ್ನಪ್ಪಿದ್ದಾರೆ.